ಹಾಯ್ ಹಲೋ ಸಾರಿ ಯಾರೆಲ್ಲ ಕರೆಗಾಗಿ ಕಾಯ್ತಾ ಇದ್ರಿ ಎಲ್ಲರಿಗೂ ಕತೆ ತಡವಾಗಿ ಹಾಕ್ತಿರೋದಕ್ಕೆ ಕ್ಷಮೆ ಇರಲಿ. ಕೈಯಲ್ಲಿ ಚಾಕ್ಲೇಟ್ ಹಿಡಿದು ತನ್ನ ರೂಮ್ಗೆ ಹೋಗಿದ್ದ ಸಾಗರ್ ಕಣ್ಣುಗಳು ಯಾಕೋ ತಂಪಾಗಲೇ ಇಲ್ಲ. ಇಡೀ ರೂಮ್ನಲ್ಲಿ ಅವನ ಪ್ರೀತಿಯ ಚೋಟ್ಮೆಣಸಿನ್ಕಾಯಿನ ದರ್ಶನವೇ ಸಿಗಲಿಲ್ಲ. ಇದೆಲ್ಲಿಗೆ ಹೋಗ್ಬಿಟ್ಲು? ಇಷ್ಟೊಂದು ಜ್ವರ ಇದ್ರೂ ಒಂದು ಕಡೆ ಕೂರೋದು ಅಂದರೆ ಆಗೋದಿಲ್ವಲ್ಲ ಈ ಹುಡುಗಿಗೆ. ಸ್ವಲ್ಪನೂ ಹೇಳಿದ ಮಾತು ಕೇಳುವುದೇ ಇಲ್ಲ. ಮನಸ್ಸಲ್ಲೇ ಅಂದುಕೊಳ್ಳುತ್ತಾ ಮಡದಿಯನ್ನು ಅರಸಿ ಅಮ್ಮನ ರೂಮ್ ಕಡೆ ಹೋಗಿದ್ದ. ಅಲ್ಲೋ ಅತ್ತೆ ಸೊಸೆ ಇಬ್ಬರೂ ಕಾಣಲಿಲ್ಲ. ಅದೆಲ್ಲಿಗೆ ಹೋದ್ರು ಎಂದು ಯೋಚಿಸಿದವನಿಗೆ ಮಾಲಿ ಕಂಡು ಹೇಳಿದ್ದ, ಸಾಗರಪ್ಪ, ಅರುಣಮ್ಮವರಿಗೆ ಗಿಡ ಹೂವು ಅಂದರೆ ಅದೆಷ್ಟು ಇಷ್ಟ ಅಂತೀರಾ? ಲಾನ್ನಿಂದ ಆಚೆ ಬರ್ತಾನೇ ಇಲ್ಲ. ಮಗಿನಂಗೆ ಹೂಗಳನ್ನು ನೋಡ್ತಾ ಖುಷಿ ಪಡ್ತಾ ಅವ್ರೆ. ಸಾಗರ್ ಜೊತೆ ತೀರಾ ಹತ್ತಿರದ ಸಂಬಂಧ ಹೊಂದಿದ್ದ ಜನಗಳಲ್ಲಿ ಮಾಮೂಲಿಯಾಗಿ ಮಾತನಾಡುವ ಜನರ ಗುಂಪಿನಲ್ಲಿ ಮಾಲಿ ತಿಮ್ಮಪ್ಪ ಕೂಡ ಒಬ್ಬರು. ಬೀದಿಯಲ್ಲಿ ಭಿಕ್ಷೆ ಬೇಡುತ್ತಿದ್ದ ಕುಂಟು ವ್ಯಕ್ತಿ ಕಂಡು ತಾನೇ ಮನೆಗೆ ಕರೆದುಕೊಂಡು ಬಿಡ್ತಿದ್ದ ಕಾಲೇಜ್ ಓದುತ್ತಿದ್ದ ಸಾಗರ್. ಅವಾಗಿಂದ ಇವಾಗಿನ ತನಕ ಸಾಗರ್ನ ಜೊತೆಯಲ್ಲಿ ಆಪ್ತರಲ್ಲಿ ತಿಮ್ಮಪ್ಪಯ್ಯ ಕೂಡ ಒಬ್ಬರು. ಮಾಲಿ ಮಾತು ಕೇಳುತ್ತಾ ಹೆಜ್ಜೆ ಲಾನ್ ಕಡೆ ಆರಿಸಿದ್ದ ಸಾಗರ್. ಅಲ್ಲ ತಿಮ್ಮಯ್ಯ, ರಾತ್ರಿ ಇಡೀ ಅಷ್ಟೊಂದು ಜ್ವರ ಸುಡ್ತಾ ಇತ್ತು, ಅಂಥದ್ರಲ್ಲಿ ಇವಾಗ ಮುಸ್ಸಂಜೆಯಾಗಿದ್ರು ಹೀಗೆ ಆಚೆಯಲ್ಲಿ ಕೂತಿದ್ದಾಳಲ್ಲ, ಏನು ಹೇಳೋದು ಈ ಹುಡುಗಿಗೆ? ಹೆಂಡತಿ ಹೂವಿನ ಗಿಡದ ಸನಿಹ ಕುಳಿತಿರುವುದನ್ನು ಕಂಡು ಮಾತು ನಿಲ್ಲಿಸಿದ ಸಾಗರ್. ಅತ್ತೆ ಭಾರತಿ ಅವಳ ತಲೆಗೆ ಎಣೆಯುತ್ತಿದ್ದರೆ ಗಿಡದಲ್ಲಿನ ಗುಲಾಬಿಯ ಮೂಗಿಗೆ ತಾಗಿಸಿಕೊಳ್ಳುತ್ತಾ ಕುಳಿತಿದ್ದಳು ಅರುಣ. ಈಗಾಗಲೇ ಅಮ್ಮ ನಿನಗೆ ನಾನು ಇವಳನ್ನು ನೋಡ್ಕೊಳ್ಳೋ ಅಂತ ಹೇಳಿದ್ದೆ ತಾನೇ? ರೂಮ್ನಿಂದ ಆಚೆ ಬರೋಕ್ಕೆ ಬಿಡಬೇಡ ಅಂದಿದ್ದೆ. ಇಲ್ಲಿ ನೋಡಿದ್ರೆ ಅವಳೇ ನಿನ್ನ ನೋಡ್ಕೋತಿದ್ದಾಳೆ ಅನ್ಸುತ್ತೆ. ನೀನೇ ಅವಳ ಮಾತಿಗೆ ಸೋತು ಹೋಗಿದ್ದೀಯಾ ಅನ್ಸುತ್ತೆ ನೋಡು. ಹೇ ಚೊಟ್ಮಿಚ್ಕಾಯ್, ನಿಂಗೆ ಹೇಳಿದ್ದು ಅಲ್ವಾ ರೂಮ್ ಬಿಟ್ಟು ಆಚೆ ಬರಬೇಡ ಅಂತ, ರೆಸ್ಟ್ ಮಾಡು ಅಂತ ಹೇಳುತ್ತಲೇ ಅವಳನ್ನು ಎತ್ತುಕೊಂಡು ನಡೆದಿದ್ದ. ಇರೋ ಕೂದಲಿಗೆ ರಿಬ್ಬನ್ ಹಾಕ್ತೀನಿ, ಹೆಣ್ದಿರೋದು ಉಚ್ಚೋಗುತ್ತೆ. ರೂಮಿನಲ್ಲಿ ಕೂತು ಕೂತು ಬೇಜಾರು ಅಂತಿತ್ತು ಮಗು, ಅದಕ್ಕೆ ಇವಾಗಷ್ಟೇ ಲಾನ್ಗೆ ಕರೆದುಕೊಂಡು ಬಂದಿರೋದು. ನೀನು ನೋಡಿದ್ರೆ ಕೈಲಿ ಅರುಣ ಕೂದಲಿನ ರಿಬ್ಬನ್ ಹಿಡಿದು ಹೇಳಿದ್ದರು ಭಾರತಿ. ಇವಾಗಲೇ ಹೆಚ್ಚು ಡೇಂಜರಸ್ ಆಗಿರೋ ಜ್ವರ ಬಂದಿದೆ ನೋಡು, ಎಷ್ಟು ತಂಪಾಗಿದೆ ಗಾಳಿ. ಮತ್ತೆ ಜ್ವರ ಬಂದರೆ ಏನು ಮಾಡೋದು? ಅಮ್ಮನ ಮಾತಿಗೂ ನಿಲ್ಲದೆ ಮನೆ ಸೇರಿದ್ದ ಸಾಗರ್. ಹಿಂದೆ ಭಾರತಿ ಬಂದಿದ್ದರೆ ಕಾರ್ನಿಂದ ಆಗಷ್ಟೇ ಇಳಿದ ಶ್ರುತಿಗೆ ಜೋಡಿ ಕಂಡು ಆಶ್ಚರ್ಯವಾಗಿತ್ತು. ಇದೇನಿದು, ಈ ಭಾವ ದಿನೇ ದಿನೇ ಹೀಗೆ ಬದಲಾಗ್ತಿದ್ದಾರಲ್ಲ. ಅಷ್ಟು ಪ್ರೀತಿಸಿದ್ದ ಶಿಲ್ಪ ಕೊಂಡು ಹೀಗೆಲ್ಲ ಆಡಿದ್ದದ್ದು ನೋಡೇ ಇಲ್ಲ. ಮೋತಿ ಮೃದಿದ್ದಳು. ಅಷ್ಟೊಂದು ಕಾಲು ಬಡಿಯುತ್ತಿದ್ದ ಅರುಣ ಹೊರಗೆತ್ತಿ ನೋಡಿ ಸಾಗರ್ ಕೊಳ್ಳೆಗೆ ಕೈಹಾರ ಮಾಡಿಕೊಂಡಿದ್ದಳು. ಈಗ ಅರುಣ ಸಾಗರ್ನ ಮುಖಕ್ಕೆ ತೀರಾ ಸನಿಹವಾಗಿದ್ದರೆ ಅವನು ಆಕೆಯ ಈ ನಾಟಕವನ್ನು ನೋಡಿ ನಗು ಬಂದಿತ್ತು. ನೇರ ತನ್ನ ರೂಮ್ಗೆ ಕರೆದುಕೊಂಡು ಹೋಗಿದ್ದ. ನಾನು ಯಾಕೆ ಹೀಗೆ ಎತ್ಕೊಂಡ್ಬರ್ಬೇಕಿತ್ತು? ನಿನ್ನೆ ಆ ಬಾಲ್ಕನಿಯಲ್ಲಿ ಕೂಡಾಗುವಾಗ ಇಲ್ಲದ ಪ್ರೀತಿ ಕರುಣೆ ಇವಾಗ ಉಕ್ಕಿ ಬರ್ತಾ ಇದೆ. ಏನು ಇಲ್ಲಿ ಕೆಳಗೆ ನನ್ನ ಇಳಿಸಿ, ಮುಖ ಸಿಂಧಿಸಿಕೊಂಡೇ ಕೇಳಿದ್ದಳು ಅರುಣ. ನಿಧಾನವಾಗಿ ಆಕೆಯನ್ನು ಕೆಳಗೆ ಇಳಿಸುತ್ತಾ ಹಣೆಗೆ ತುಟಿಯುತ್ತಿ ಕೈಗೆ ಒಂದು ಹೂವಿನ ಬೊಕ್ಕೆ ಹಿಡಿದು ಆಕೆಯ ನೀರು ನೀಡುತ್ತಾ, ಸಾರಿ ಅರು, ನನಗೆ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ನಿಮಗೆ ಅಷ್ಟು ಜ್ವರ ಬಂದಿದ್ದು ನೋಡಿದ ಮೇಲೆಯೇ ನನಗೂ ಗೊತ್ತಾಗಿತ್ತು ಅದೆಷ್ಟು ಮಳೆ ಬಂದಿದೆ ಅಂತ. ಆದರೂ ನೀನು ಅಪ್ಪ ಅಮ್ಮನ ಮುಂದೆ ನನ್ನ ಬಿಟ್ಟಿಕೊಳ್ಳದಿದ್ದಕ್ಕೆ ಇನ್ನೊಂದು ಸಣ್ಣ ಟ್ರೀಟ್. ನೀನು ಬೇಗ ಹುಷಾರಾಗು, ನಿನ್ನ ಆರೋಗ್ಯ ನನಗೆ ತುಂಬ ಮುಖ್ಯ. ಕೈ ತುಂಬ ಚಾಕ್ಲೇಟ್ ಬಾಸ್ಕೆಟ್ ಇಟ್ಟು ಕೇಳಿಕೊಂಡಿದ್ದ. ಮತ್ತೊಂದು ಸಿಹಿ ಮುತ್ತಿನ ಕೆನ್ನೆಗೆ ಪೋಣಿಸಿದ್ದ. ನಾನೇನು ನಿಮ್ಮನ್ನು ಬಚಾವ್ ಮಾಡೋದಕ್ಕೆ ಅಂತೇನು ನಿಮ್ಮ ಬಗ್ಗೆ ಅತ್ತೆ ಮಾವನಿಗೆ ಹೇಳಿಲ್ಲ ಅಂದ್ಕೊಂಡ್ರಾ? ಹಾಗೇನಿಲ್ಲ, ತಗೊಳ್ಳಿ ನಿಮ್ಮ ಈ ಟ್ರೀಟ್ ನೀವೇ ಇಟ್ಕೊಳ್ಳಿ. ನಾನು ಸ್ವೀಟ್ ಇಷ್ಟಪಡೋದಿಲ್ಲ. ಮತ್ತು ಈ ಹೂವು ಅದೇನದು ಪರ್ಫ್ಯೂಮ್ ಸ್ಮೆಲ್, ತಲೆ ನೋವು ಬರ್ತಿದೆ. ಇದೆಲ್ಲವನ್ನ ಮೊದಲು ತಗೊಂಡೋಗಿ ಸೊಕ್ಕಿನಿಂದ ಹೇಳಿದ್ದಳು. ಅಲ್ಲ ಇವಳ ಇಷ್ಟೊಂದು ಪ್ರೀತಿಯಿಂದ ತಂದ್ಕೊಂಡ್ರೆ ಹೀಗನ್ಬಿಟ್ಲಲ್ಲ ಅನ್ನಿಸಿತ್ತು ಅವನ ಮನಸ್ಸು. ತನ್ನವಳು ಎಂದು ಒಪ್ಪಿದ ಮೇಲೆ ಯಾಕೋ ಅರುಣ ಮಾಡಿದ ಒಂದೊಂದು ಭಂಗಿಗಳು ಸಾಗರ್ನ ಹೃದಯ ಕೆಣಕುವಂತಿತ್ತು. ಹೌದಾ, ಹಾಗಿದ್ರೆ ನನ್ನನ್ನು ಅಪ್ಪ ಅಮ್ಮ ಬೈತಾರೆ ಅಂತ ನಿನಗೆ ಬೇಜಾರಾಗ್ತಿರ್ಲಿಲ್ವಾ? ಹುಸಿನಗೆ ಬೀರುತ್ತಾ ಕೇಳಿದ. ನಾನ್ಯಾಕೆ ಬೇಜಾರು ಮಾಡ್ಕೊಳ್ಳಿ, ಖುಷಿಯಾಗುತ್ತೆ. ನಿಮಗೆ ಬೈಬೇಕು ಅಂತ, ನೀವು ತಪ್ಪು ಮಾಡ್ತೀರಾ ಅಂತ ನಿಮಗೆ ಗೊತ್ತಿರಬೇಕು, ನಿಮಗೆ ಶಿಕ್ಷೆ ಆಗಬೇಕು ತಾನೇ. ಹೋಗಲಿ ಅಂತ ನಾನು ಸುಮ್ಮನೆ ಬಿಟ್ಟಿದ್ದೀನಿ ಅಷ್ಟೇ, ಕೂದಲು ಹಿಂದೆ ಎಸೆಯುತ್ತಾ ಹೇಳಿದ್ದವಳು. ಇನ್ನೇನು ಬಿದ್ದು ಬಿಡುವಳೇನೋ ಎಂದು ಉಲಾಡುವುದಾಗ ಸಾಗರ್ ತಕ್ಷಣ ಕೈಕೊಟ್ಟು ನಿಲ್ಲಿಸಿದವ. ಶಿಕ್ಷೆ ಕೊಡೋದಿಲ್ವಾ? ಬೇಡಮ್ಮ, ನೀನು ಈ ಪಟಾಕಿ ಮಾತನ್ನು ನಿಲ್ಲಿಸಿದ್ರೆ ಸಾಕು, ಅದೇ ದೊಡ್ಡ ಶಿಕ್ಷೆ ನನಗೆ. ನೀನು ಹೀಗೆ ವಟವಟ ಅಂತ ನನ್ನ ತಲೆ ತಿಂತಾ ಇದ್ರೆ ಸಾಕು ನೋಡು, ನನಗೆ ಅದೇ ಖುಷಿ. ಅರುಣ ನಿನ್ನೆ ರಾತ್ರಿ ಪ್ರಜ್ಞೆ ತಪ್ಪಿ ಮಲಗಿದ್ದನ್ನು ನೆನೆದು ಕೇಳಿದ್ದ ಸಾಗರ್. ಹೌದಾ, ಹಾಗಿದ್ರೆ ನಾನು ಇನ್ಮೇಲೆ ಮಾತಾಡೋದಿಲ್ಲ. ಹೇಗಿದ್ರೂ ಸರಿ, ನಿಮಗೆ ಒಟ್ಟಿನಲ್ಲಿ ಶಿಕ್ಷೆ ಆಗಬೇಕು ಅಷ್ಟೇ. ನಾಳೆಗೆ ಚಾಚಿ ಹೇಳಿ ಹೋಗುವವಳನ್ನು ಹಿಂದೆ ಸೆಳೆದುಕೊಂಡು ನಡು ಬಳಸಿ ಹಿಡಿದವನು ಅವಳ ಕಣ್ಣಿಗೆ ಕಣ್ಣು ಸೇರಿಸಿ ಕೇಳಿದ್ದ. ನಿಜ, ನೀನು ಮಾತು ಬಿಡ್ತೀಯಾ ನನಗೆ ಶಿಕ್ಷೆ ಕೊಡೋದಕ್ಕೆ?
ಯೌವನದ ಹುಡುಗಿಗೆ ಪತಿದೇವನ ಈ ವರಸೆ ಯಾಕೋ ಹಾರ್ಮೋನ್ಗಳ ವ್ಯತ್ಯಾಸಕ್ಕೆ ಕಾರಣವಾದಂತೆ ಆಗಿತ್ತು. ಈ ಒಂದು ದಿನದಲ್ಲಿ ಇವನ ಈ ಹೊಸ ವರಸೆ ಯಾಕೋ ಅವಳನ್ನು ಕಳೆದು ಹೋಗುವಂತೆ ಮಾಡುತ್ತಿತ್ತು. ಅವನೆಡೆಗೆ ತನ್ನೆದೆ ತಾಗಿ ಇಬ್ಬರ ಎದೆ ಬಡಿತ ಮಿಲನವಾಗುವ ರೀತಿ ಸಾಗರ್ ಮನದಲ್ಲಿ ರಸಿಕತೆಯನ್ನು ಬಡಿದೆಬ್ಬಿಸುತ್ತಿದ್ದರೆ ಅರುಣಾ ಮನಸ್ಸಿಗೆ ಲಜ್ಜೆ ಮೂಡುತ್ತಿತ್ತು. ಅವನ ಆ ಪ್ರಶ್ನೆಗಿಂತ ಆ ನೋಟವೇ ಅವಳನ್ನು ಸೀಳಿಕೊಂಡು ಹೋಗುವಂತಿತ್ತು. ಅವನು ಮತ್ತೊಮ್ಮೆ ನಗುತ್ತಲೇ ಹೇಳಿದ, ನನಗೆ ಶಿಕ್ಷೆ ಕೊಡೋದು ಅಂದರೆ ನಿನಗೆ ಅಷ್ಟೊಂದು ಇಷ್ಟನಾ? ಹಾಗಿದ್ರೆ ನನಗೂ ನಿನ್ನ ಬಳಿ ಶಿಕ್ಷೆ ಅನುಭವಿಸುವುದು ಅಂದರೆ ತುಂಬ ಇಷ್ಟ. ಆದರೆ ಈ ಶಿಕ್ಷೆ ಬೇಡ, ನಾನು ಹೇಳಿದ್ದು ಕೊಡ್ತೀಯಾ? ಅವನ ಮಾತೇ ಮಾದಕವಾಗಿತ್ತು. ಯಾಕೋ ತನ್ನನ್ನೇ ಕಳೆದುಕೊಳ್ಳುತ್ತಿರುವ ಎಂದು ತನ್ನ ಚಿತ್ತ ಮನಸ್ಸಿಗೆ ಅರ್ಥವಾಗಿದ್ದವಳು ಎಚ್ಚೆತ್ತುಕೊಂಡವಳು ಅವನನ್ನು ತನ್ನೆಲ್ಲ ಶಕ್ತಿ ನೀಡಿ ತಳ್ಳಿದ್ದಳು. ಏನು ಪ್ರಯೋಜನವಾಗಲಿಲ್ಲ. ಅವನು ಮತ್ತಷ್ಟು ಬಿಗಿಯಾಗಿ ತಬ್ಬಿಕೊಂಡಿದ್ದ. ಹೇಳು, ಶಿಕ್ಷೆ ಕೊಡ್ತೀಯಾ? ಮತ್ತದೇ ಪ್ರಶ್ನೆ. ಬಿಡಿ ನನ್ನ, ನೀವು ಹೀಗೆ ಹಿಡಿದುಕೊಂಡ್ರೆ ನನಗೆ ಉಸಿರಾಡೋದಕ್ಕೂ ಆಗ್ತಾ ಇಲ್ಲ. ಬಿಡಿ. ತಲೆ ತಗ್ಗಿಸಿ ಕೇಳಿದ್ದವಳೆಲ್ಲ ಪ್ರಯತ್ನ ಮಾತ್ರ ಚಾಲಿತಿಯಲ್ಲಿಯೇ ಇತ್ತು. ಸರಿ ಬಿಟ್ಟು ನನ್ನನ್ನು ನೋಡು. ಅವಳಿಗೆ ಮುಕ್ತಿ ನೀಡಲು ಒಂದು ದಾರಿ ನೀಡಿದ್ದ. ತಲೆ ಎತ್ತಿ ನೋಡಿದವಳು ಮುಖ ಅವನ ಗಲ್ಲಕ್ಕೆ ತಾಗಿತ್ತಿದ್ದರಿಂದ ಆತ ಕತ್ತು ಬಗ್ಗಿಸಿಯೇ ಹೇಳಬೇಕಿತ್ತು. ಸರಿ ನೋಡಿದೆ ತಾನೇ, ಇವಾಗ ಬಿಡಿ ನನ್ನ. ಅಡಿಕೆ ಮರದಂಗೆ ಬೆಳೆದಿದ್ದೀರಾ. ಕತ್ತೆತ್ತಿ ನೋಡಿದ್ದಕ್ಕೆ ಜಾಸ್ತಿ ಆಗೋದೇ ಇಲ್ಲ. ಬಿಡಿ ನನ್ನ. ಕತ್ತು ನೋವು ಬಂದಿದೆಯೇನೋ ಅನ್ನುವಂತೆಯೇ ಮುಖ ಮಾಡಿ ಮತ್ತೆ ಕೆಳಗೆ ನೋಡಿದ್ದಳು. ಕ್ಷಣಾರ್ಧದಲ್ಲಿ ಅವನ ಮುಖಕ್ಕೆ ನೇರವಾಗಿ ಆಕೆಯ ಮುಖ ಸಾಗಿತ್ತು. ಅವಳನ್ನು ನಡು ಹಿಡಿದು ಎತ್ತಿದವನು ಮೂಗಿಗೆ ಮೂಗು ತಾಗಿಸಿ, ಇವಾಗ ನೋಡ್ಬೋದು ಅಲ್ವಾ, ಯಾವ ಕತ್ತು ನೋವು ಬರುವುದಿಲ್ಲ ಅಲ್ವಾ? ಮಾತಿನ ಜೊತೆಗೆ ಒಂದು ಮುತ್ತು ಸಹ ಸೇರಿಸಿದ್ದ. ಈ ಮನುಷ್ಯನಿಗೆ ನಿಜ ಹುಚ್ಚಿಡಿದಿದೆ. ಒಳ್ಳೆ ಮನೆಯಲ್ಲಿ ಈಗಷ್ಟೇ ಹುಟ್ಟಿರೋ ಚಿಕ್ಕ ಮಕ್ಕಳನ್ನು ಮುದ್ದಿಸೋ ರೀತಿ ಮುದ್ದಿಸ್ತಿದ್ದಾರೆ ನನ್ನನ್ನು. ಹೀಗೆ ಒಂದು ಕೈಯಲ್ಲಿ ಎತ್ತಿಕೊಂಡಿದ್ದಾರೆ ನೋಡು. ಬೆಂಡೆತಿಮ್ಮ ಅಲ್ಲ ಇವರು, ಶಕ್ತಿಮಾನ್. ಎಷ್ಟೊಂದು ಗಟ್ಟಿ ಇರಬೇಕು. ನಾನು 75 kg ಇದ್ದೀನಿ. ಅಂಥದ್ರಲ್ಲಿ ಒಂದು ಕೈಯಲ್ಲಿ ಎತ್ತಿರೋದು ನೋಡು. ಹುಡುಗಾಟದ ಹುಡುಗಿ. ಅವನ ಮನಸ್ಥಿತಿ ಏನನ್ನೋ ಬಯಸಿದರೆ ಅರುಣ ಇನ್ನೂ ಅದನ್ನೆಲ್ಲ ತಯಾರಿಯೇ ಇಲ್ಲ. ಜ್ಞಾನ ಕೂಡ ಇಲ್ಲದ ವಯಸ್ಸಿನವಳಾಗಿದ್ದಾಳೆ. ಹಾಗಂತ ತೀರಾ ವಯಸ್ಸು ಚಿಕ್ಕದೇನಾಗಿರಲಿಲ್ಲ. ಆದರೆ ಆಕೆ ಅದಕ್ಕೆಲ್ಲ ದೈಹಿಕವಾಗಿ ಮಾತ್ರ ಅಲ್ಲ, ಮಾನಸಿಕವಾಗಿಯೂ ತಯಾರಾಗಿರಲಿಲ್ಲ. ಅಕ್ಕನ ಮದುವೆಗೆ ಎಂದು ಹಾಸ್ಟೆಲ್ನಿಂದ ಬಂದಿದ್ದ ಹುಡುಗಿ ಮದುವೆ ಹೆಣ್ಣಾಗಿ ಕೂತಿದ್ದರಿಂದ ಆಕೆಗೆ ಮದುವೆ ಮುಂದೆ ಜೀವನ ಹೇಗೆ ಎನ್ನುವುದರ ಪಾಠ ನಡೆದೇ ಇಲ್ಲ. ಅಮ್ಮ ಕಿವಿ ಮಾತು ಹೇಳಿ ಕಳಿಸೋದಕ್ಕೂ ಕಷ್ಟದ ಪರಿಸ್ಥಿತಿಯಲ್ಲಿದ್ದರು. ಅತ್ತೆ ಇನ್ನೂ ಸೊಸೆ ಮನೆಗೆ ಅಡ್ಜಸ್ಟ್ ಆಗಲಿ ಎಂದು ಕಾಯುತ್ತಿದ್ದರೆ ಮಗ ಇದಕ್ಕೆಲ್ಲ ಅಡ್ಜಸ್ಟ್ ಆಗೋದಕ್ಕೆ ತುಂಬ ಸಮಯ ಬೇಕು ಎನ್ನುಕೊಂಡಿದ್ದರು ಭಾರತಿ ಮತ್ತು ರಾಮಚಂದ್ರರವರು. ಅವರಿಗೇನು ಗೊತ್ತಿಲ್ಲ ಸೊಸೆಯ ಮುಗ್ಧತೆಗೆ, ಆಕೆಯ ಸೌಂದರ್ಯಕ್ಕೆ ಮಗ ಆಗಲೇ ಫಿದಾ ಆಗಿದ್ದಾನೆ ಎಂದು. ಅರುಣಾ ನೋಟದಲ್ಲೇ ಅವಳ ಮನಸ್ಸು ಅರ್ಥ ಮಾಡಿಕೊಂಡ ಸಾಗರ್, ನನಗೇನೂ ಆಗಿಲ್ಲ, ಇನ್ನೇನೂ ಆದರೂ ಅದು ನೀನೇ ಮಾಡಬೇಕು ನೋಡು. ತುಟಿಗೆ ತುಟಿ ಒತ್ತಿದವನಿಗೆ ಬಿಡುವ ಮನಸ್ಸಾಗಲಿಲ್ಲ. ಆದರೆ ಅರುಣಾ ವಯಸ್ಸು ಮತ್ತು ಆಕೆಯ ಪರಿಸ್ಥಿತಿ, ಆಕೆಯ ಮನಸ್ಥಿತಿ ಆಕೆ ಹೇಳದೆಯೇ ಅರ್ಥ ಮಾಡಿಕೊಳ್ಳುವವನಿಗೆ ನಿಧಾನವಾಗಿ ನಿನಗೂ ಎಲ್ಲ ಅರ್ಥ ಆಗುತ್ತೆ. ಆವಾಗ ನೀನೇ ಹೆಚ್ಚು ಕಾಟ ಕೊಡ್ತೀಯಾ ನನಗೆ. ನಿನ್ನ ತುಂಟತನದಿಂದ ಮುಂದೆ ನನ್ನ ಕೆಲಸ ಕೂಡ ಕಷ್ಟ ಆಗಬಹುದು. ನೀನು ಯಾಕೆ ಇಷ್ಟೊಂದು ಕ್ಯೂಟ್ ಇದೆಯೇ? ಹಣೆಗೆ ಹಣೆ ಗುದ್ದಿ ಆಕೆಯ ಮುಕ್ತಿ ನೀಡಿದವನಿಗೆ ಹಾಸಿಗೆ ಕಡೆ ಸಾಗಿದ್ದ. ನಾನು ಕ್ಯೂಟ್ ಇದ್ದೀನಿ, ನನಗೂ ಗೊತ್ತು. ಅದನ್ನು ಹೇಳೋದಕ್ಕೆ ಇಷ್ಟೊಂದು ಜೋರಾಗಿ ಗುದ್ದೋದು ಯಾಕೆ? ಗುದ್ದೆ ಹೇಳಬೇಕಿತ್ತಾ? ಅವನು ಹಣೆಗೆ ಮುಟ್ಟಿಸಿದ್ದು ನೋವಾದಂತೆ ಹೇಳಿದ್ದಳು ಅರುಣ. ಸಾಗರ್ ಹಾಸಿಗೆ ಮೇಲಿದ್ದ ಹೂವಿನ ಗುಚ್ಛ ತೆಗೆದುಕೊಂಡು ಬಾಲ್ಕನಿಗೆ ಇಟ್ಟು, ಚಾಕ್ಲೇಟ್ ಎಲ್ಲವನ್ನೂ ತೆಗೆದು ಡ್ರಾಯರ್ ಒಳಗೆ ಇಟ್ಟು, ಮತ್ತೆ ಹಾಸಿಗೆ ಮೇಲಿದ್ದ ಒಂದು ಬಾಕ್ಸ್ ತೆಗೆದುಕೊಂಡು ಅವಳ ಕೈಗೆ ನೀಡಿದ್ದ. ಏನಿದು ಬಾಕ್ಸ್ ಸುತ್ತ ತಿರುಗಿಸಿಯೇ ನೋಡುತ್ತಾ ಕೇಳಿದ್ದಳು. ಏನಿದು ಬಾಕ್ಸ್? ರಾಕ್ಷಸಿ. ಅಲ್ಲ ಮುದ್ದು ರಾಕ್ಷಸಿ. ಒಂಚೂರಾದರೂ ಪ್ರೀತಿಯಲ್ಲಿ ಕೇಳ್ತಾಳ. ಇದನ್ನು ಕೇಳೋದಕ್ಕಾದರೂ ಮುಖ ಸ್ಮೈಲ್ ಇಟ್ಕೋಬಾರ್ದ? ಕ್ಯೂಟ್ ರಾಕ್ಷಸಿ. ತನಗಾಗಿ ದೊರೆತ ಅರುಣಾಳನ್ನು ಮೊದಲು ಇರಿಟೇಟ್ ಮಾಡಿಕೊಳ್ಳುತ್ತಿದ್ದವನು ಸದ್ಯ ಮನಸ್ಸಲ್ಲೇ ಆರಾಧಿಸಲು ಶುರು ಮಾಡಿಬಿಟ್ಟಿದ್ದಾನೆ. ಸಾಗರ್, ಏನಂದ್ರಿ? ಏನು ಅಂತ ತೆಗೆದುಕೊಂಡು ನೋಡು, ಅಷ್ಟ ಆಗುತ್ತೆ. ಕಾನ್ಫಿಡೆನ್ಸ್ ಆಗಿಯೇ ಹೇಳಿದ್ದ. ಆಕೆ, ನನಗೇನು ಇದು ನನಗಲ್ಲ ಅನಿಸುತ್ತೆ. ನನಗೇನ ಇದು ತೆಗಿಲ್ಲ? ಮತ್ತೆ ಡಬಲ್ ಕನ್ಫರ್ಮೇಷನ್ ಮಾಡಿಕೊಂಡಳು. ಹೌದು ನಿನಗೆ. ಅಲ್ಲ ಅಂದಿದ್ರೆ ನಿನ್ನ ಕೈಗೆ ಯಾಕೆ ಕೊಡ್ತಾ ಇದ್ದೆ? ತೆಗೆದು ನೋಡು. ಕೈಕಟ್ಟೆ ಹಾಕಿ ನಿಂತು ಕೇಳಿದ. ಬಾಕ್ಸ್ ಸುತ್ತುವರೆಸಿದ್ದ ಕವರ್ಗಳನ್ನೆಲ್ಲ ತೆಗೆದು ನಂತರ ಬಾಕ್ಸ್ ತೆರೆಯಲು ಒಂದು ಫೋನ್ ಇತ್ತು ಮತ್ತು ಬಾಕ್ಸ್ ತೆಗೆದವಳ ಫೋನ್ ಬದಲು ಅದರಲ್ಲಿದ್ದ ಬಿಲ್ ಕೈಗೆತ್ತಿಕೊಂಡಿದ್ದಳು. 6 ಅಂಕಿಯ ಬಿಲ್ ನೋಡಿ, ಅಯ್ಯೋ ನೀವು ಅದು ಯಾವ ಬಿಸ್ನೆಸ್ ಮ್ಯಾನ್ ಅಂತ ನಿಮ್ಮನ್ನು ನಂಬಿ ಮಾವ ಬಿಸ್ನೆಸ್ ಕೊಟ್ಟಿದ್ದಾರಲ್ಲ, ಮೊದಲು ಮಾವನಿಗೆ ಹೇಳಬೇಕು. ಬಿಲ್ ನೋಡಿಗೆ ಕೂಗಾಡಿದವಳು. ಯಾಕೆ, ಏನಾಯಿತು? ಏನಾಗಿದೆ? ಬಿಲ್ ಕೊಡಿಲಿ. ಕೈ ಮುಂದೆ ಚಾಚಿ ಕೇಳಿದ್ದ.
ಇಲ್ಲ, ಇದನ್ನು ಮಾವನಿಗೆ ತೋರಿಸಬೇಕು. ಯಾರಾದರೂ ಫೋನ್ಗೆ ಲಕ್ಷಗಟ್ಟಲೆ ಕೊಟ್ಟು ತರ್ತಾರಾ? ನೀವು ಮಾವನ ಕಂಪನಿಯನ್ನು ಮುಳುಗಿಸಿ ಬಿಡ್ತೀರಿ ಅಷ್ಟೇ. ಕೈ ಹಿಂದೆ ಎಳೆಯುತ್ತಾ ಹೇಳಿದ್ದಳು. ಅಷ್ಟಕ್ಕೆ ಇಷ್ಟೊಂದು ಡ್ರಾಮಾ ಕ್ವೀನು. ಇದು ನಿನಗೆ ತಂದಿರೋದು ಚಂದ್ರಬಾ ಪಬ್ಲಿಕೇಶನ್ ಆ್ಯಂಡ್ ಫ್ಯಾಕ್ಟ್ರಿ ಓನರ್ ನೀನು. ನಿನಗೆ ಇಷ್ಟು ಅಮೌಂಟ್ ಮೊಬೈಲ್ ಕೊಡೋದಿದ್ರೆ ಹೇಗೆ? ತಗೋ. ಇದಕ್ಕೆ ಅಪ್ಪನಿಗೆ ಹೇಳೋ ಅವಶ್ಯಕತೆ ಏನಿಲ್ಲ. ಅಪ್ಪ ಕೂಡ ಏನು ಅನ್ನೋದಿಲ್ಲ. ಪ್ರತಿದಿನ ನಾನು ಆಫೀಸ್ಗೆ ಹೋದಾಗ ನಿನಗೆ ಕಾಲ್ ಮಾಡ್ತೀನಿ. ನೀನು ಮಿಸ್ ಮಾಡದೆ ರಿಸೀವ್ ಮಾತನಾಡಬೇಕು, ಆಯಿತಾ? ಸಿಮ್ ಕೂಡ ಇನ್ಸ್ಟಾಲ್ ಮಾಡಿದ್ದೀನಿ. ಇವಾಗ ರೆಸ್ಟ್ ಮಾಡು. ನನಗೆ ಸ್ವಲ್ಪ ಕೆಲಸ ಇದೆ. ಹೀಗೆ ಹೋಗಿ ಹಾಗೆ ಬರ್ತೀನಿ ಹೇಳಿ ಹೋಗಿದ್ದ ಸಾಗರ್. ಈ ಕಥೆಯನ್ನು ಹೇಳುವಾಗ ತುಂಬ ಡಿಸ್ಟರ್ಬೆನ್ಸ್ ಇದೆ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಕತೆ ತುಂಬ ತಡ ಆಗ್ತಿದೆ ಅಂತ ಡಿಸ್ಟರ್ಬೆನ್ಸಲ್ಲಿ ಕಥೆನ ರೆಕಾರ್ಡ್ ಮಾಡಿ ಹಾಕಿದ್ದೀನಿ. ಸಾರಿ.